ಎಲ್ಲರಿಗೂ ನಮಸ್ಕಾರ. ಫೈನಲಿ ನಾವು ಗರ್ಲ್ಸ್ ಎಲ್ಲ 3-4 ಮಂತ್ಸಿಂದ ಪ್ಲ್ಯಾನ್ ಮಾಡಿ ಪೋಸ್ಟ್‌ಪೋನು ಎಲ್ಲ ಆಗಿ ಗೋವಾಗೆ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ಟ್ರೈನಲ್ಲಿ. 3:00ಗೆ ಯಶವಂತಪುರಿಂದ ವಾಸ್ಕೋಗೆ ಟ್ರೈನ್ ಇದೆ. ಸೊ 14 ಅವರ್ಸ್ ಜರ್ನಿ. ನಾವು ಆಲ್ರೆಡಿ ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದ್ವಿ 10 ಡೇಸ್ ಬಿಫೋರೇನೆ. ನಾನು ನನ್ನ ಫ್ರೆಂಡು ಇಬ್ಬರು ಮೆಟ್ರೋದಲ್ಲಿ ನಮ್ಮ ಮನೆಯಿಂದ ಸ್ಟೇಷನ್‌ಗೆ ಹೋದ್ವಿ. ಇನ್ನೂ ಇಬ್ಬರು ಡೈರೆಕ್ಟಾಗಿ ಬರಬೇಕಿತ್ತು. ಬಟ್ ಅವ್ರಿಗೆ ಕ್ಯಾಬ್ ಸಿಕ್ಕಿಲ್ಲ ಅಂತ 10 ಮಿನಿಟ್ಸ್ ಡಿಲೇ ಮಾಡಿದ್ರು. ನಮ್ಮ ಪುಣ್ಯಕ್ಕೆ ಟ್ರೈನು ಸಹ 10 ಮಿನಿಟ್ಸ್ ಡಿಲೇ ಆಯಿತು. ಸೊ ಫೈನಲಿ ನಾವು ಗೋವಾಗೆ ಹೊರಟ್ವಿ. 14 ಅವರ್ಸ್ ಜರ್ನಿ ಇತ್ತು. ಸೊ ಆನ್ ದ ವೇ ಬೋರ್ ಆಗಬಾರ್ದು ಅಂತ ನಾವು ಗೇಮ್ಸ್ ಎಲ್ಲ ಆಡಿಕೊಂಡು ಎಲ್ಲ ಪ್ಲ್ಯಾನ್ ಮಾಡಿದ್ರಿ. ಆ್ಯಂಡ್ ಆನ್ ದ ವೇ ತಿನ್ನೋದಕ್ಕೆ ಏನಾದರೂ ಇರಲಿ ಅಂತ ನಾವು ಫ್ರೂಟ್ಸ್ ಎಲ್ಲ ತೊಗೊಂಡಿದ್ವಿ. ಒಂದು 3-4 kg ಫ್ರೂಟ್ಸನ್ನೇ ತೊಗೊಂಡಿದ್ವಿ. ಸ್ಲೀಪಿಂಗ್ ಕೋಚ್ ಆಗಿರೋದ್ರಿಂದ ನಮಗೆ ಡಿಸ್ಟರ್ಬೆನ್ಸ್ ಏನಿರಲಿಲ್ಲ. ಸೊ 14 ಅವರ್ಸ್ ಜರ್ನಿ ಆಗಿತ್ತು. ನಾವು ಊಟ ಎಲ್ಲ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡಿ 12 ಹಂಗೆ ಮಲ್ಕೊಂಡ್ವಿ. ಮಾರ್ನಿಂಗ್ ಕರೆಕ್ಟಾಗಿ 5:30ಗೆ ನಾವು ವಾಸ್ಕೋ ಸ್ಟೇಷನ್ಗೆ ರೀಚ್ ಆದ್ವಿ. ಸೊ ಸ್ಟೇಷನ್ ಇಳ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ನಮ್ಮ ರೂಮಿಗೆ ಬಸ್ಸಲ್ಲೇನೆ ಹೋದ್ವಿ. ಬಸ್ ಕನ್ವೀನಿಯೆಂಟು ಸಹ ತುಂಬ ಚೆನ್ನಾಗಿದೆ ಅಲ್ಲಿ. ಗೋವಾ ಅಂತೂ ತುಂಬ ಬ್ಯೂಟಿಫುಲ್ ಪ್ಲೇಸು. ನಮ್ಮ 4 ಜನದ ಹತ್ರನೂ DL ಇಲ್ಲದೇ ಇರೋ ಕಾರಣ ಅಲ್ಲಿ ರೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ನಮಗೆ ಬೈಕ್ ಅಥವಾ ಕಾರ್ನ. ಸೊ ಡ್ರೈವಿಂಗ್ ಬರ್ತಿತ್ತು, ಬಟ್ DL ಯಾರೂ ಮಾಡಿಸಿರ್ಲಿಲ್ಲ. ನಾವು ಆನ್ಲೈನಲ್ಲೇ ಆಲ್ರೆಡಿ ರೂಮ್ ಬುಕ್ ಮಾಡಿದ್ವಿ. ಸೊ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ನಾವು ಬೀಚ್ ಕಡೆ ಹೊರಟ್ವಿ. ಸೊ ನಮ್ಮ ರೂಮಿಂದ ಬೀಚ್ಗೆ ಜಸ್ಟ್ 600 ಮೀಟರ್ಸ್ ಇತ್ತು. ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಾವು ಜಸ್ಟ್ ವಾಕಿಂಗ್ ಮಾಡ್ಕೊಂಡೇನೆ ಬೀಚ್ ಹತ್ರ ಹೋದ್ವಿ. ಗೋವಾದಲ್ಲಿ ತುಂಬ ಬಿಸಿಲಿದೆ. ಆ್ಯಂಡ್ ನಾವು ಸನ್ ಗ್ಲಾಸಸ್, ಕ್ಯಾಪ್ ಎಲ್ಲ ಹಾಕೊಂಡ್ರೂ ತುಂಬ ಬಿಸಿಲು ಹೊಡಿತಾ ಇತ್ತು. ಗೋವಾದಲ್ಲಿ ನಿಮಗೆ ಎಲ್ಲ ಕಡೆ ಬರೀ ಚರ್ಚ್ಗಳೇ ಸಿಗ್ತವೆ. ಅಲ್ಲಿ ಕ್ರಿಶ್ಚಿಯನ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಆನ್ ದ ವೇ ಒಂದು ಹಿಂದೂ ಟೆಂಪಲ್ ಸಿಕ್ತು. ಅದು ಸಹ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಬೀಚ್ ಕಡೆ ನಡ್ಕೊಂಡು ಹೋದ್ವಿ. ಆ್ಯಂಡ್ ಬೀಚ್ ಎಂಟ್ರಿ ಆಗ್ತಿದ್ದಂಗೆ ನಾವು ಹೇರ್ಸ್ಗೆ ಕಲರ್ ಥ್ರೆಡ್ಸ್ ಎಲ್ಲ ಹಾಕಿಸ್ಕೊಂಡು ನನ್ನ ಇನ್ನೂ ಇಬ್ಬರು ಫ್ರೆಂಡ್ಸು ವಾಟರ್ ಗೇಮ್ಸ್ ಆಡಬೇಕು ಅಂತ ಅಂದ್ಕೊಂಡ್ರು. ಸೊ ಅವರು ಸಹ ವಾಟರ್ ಗೇಮ್ಸ್ದು ಪ್ಯಾಕೇಜ್ ಎಲ್ಲ ತೊಗೊಂಡು ಅವರು ವಾಟರ್ ಗೇಮ್ಸ್ ಆಡೋದಕ್ಕೆ ಅಂತ ಹೋದರು. ನಾನು ಮತ್ತು ನನ್ನ ಫ್ರೆಂಡು ಆಲ್ರೆಡಿ ಟೈಮ್ ಆಗಿದೆ, ಹೊಟ್ಟೆ ಹಸಿತಿದೆ ಅಂತ ಹೋಗಿ ಅಲ್ಲೇ ನಿಯರೆಸ್ಟ್ ಇದ್ದಂತಹ ಹೋಟೆಲಲ್ಲಿ ಊಟ ಮಾಡಿದ್ವಿ. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಕಾಸ್ಟ್ಲಿ ಇದೆ. ಆ್ಯಂಡ್ ಅವರು ಬಂದಮೇಲೆ 4 ಮೆಂಬರ್ಸೂ ಬೀಚಲ್ಲಿ ಎಂಜಾಯ್ ಮಾಡಿ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ಚರ್ಚ್ಗೆ ರೆಡಿಯಾಗಿ ಬಂದ್ವಿ. ಚರ್ಚ್ಗೆ ಹೋಗಿ ಬಂದಮೇಲೆ ನಮಗೆ ಆನ್ ದ ವೇ ಒಂದು ಮಾರ್ಕೆಟ್ ಸಹ ಸಿಕ್ತು. ಗೋವಾ ಮಾರ್ಕೆಟ್ ತುಂಬ ಚೆನ್ನಾಗಿದೆ. ಯುನೀಕ್ ಕಲೆಕ್ಷನ್ ಸಿಗುತ್ತೆ ನಿಮಗಲ್ಲಿ. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಅಲ್ಲೆಲ್ಲ. ಸೊ ನಾವು ಏನೇನು ಬೇಕು ಎಲ್ಲ ಶಾಪ್ ಮಾಡಿಕೊಂಡು ಡ್ರೆಸ್ಸು ಏನೇನು ಥಿಂಗ್ಸ್ ಬೇಕು ಮನೆಗೆ ಏನಾದರೂ ತೊಗೊಳ್ಳೋದಿದ್ರೆ ಎಲ್ಲ ಶಾಪ್ ಮಾಡಿಕೊಂಡು ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ನೆಲ್ಲ ಹಾಗೆ ರೌಂಡ್ ಹೊಡಿತಾ ಇದ್ವಿ. ಏನೇನಿದೆ ಗೋವಾದಲ್ಲಿ ಯಾವ್ಯಾವ ಥರ ಅಂತೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಕಲೆಕ್ಷನ್ಸು. ಆ್ಯಂಡ್ ಆನ್ ದ ವೇ ನಮಗೊಂದು ಸ್ನ್ಯಾಕ್ಸ್ ಶಾಪ್ ಸಹ ಸಿಕ್ತು. ಅಲ್ಲೇ ಪಿಜ್ಜಾ ಆ್ಯಂಡ್ ಜ್ಯೂಸ್ ಎಲ್ಲ ಕುಡ್ಕೊಂಡ್ವಿ. ಆ್ಯಂಡ್ ನೈಟ್ 8 ಅನ್ನಂಗೆ ನಾವು ಮತ್ತೆ ಬೀಚ್ಗೆ ಬಂದ್ವಿ. ಬಾಗ ಬೀಚಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮು. ಲೈಟಿಂಗ್ಸು, ಸಾಂಗ್ಸು, DJ ಪಾರ್ಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ನೈಟ್ ಊಟ ಡಿನ್ನರ್ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲೊಂದು ಒಳ್ಳೆ ಹೋಟೆಲ್ಗೆ ಹೋಗಿ ನೈಟ್ ಊಟ ಮಾಡ್ಕೊಂಡ್ವಿ. ಫುಡ್ ತುಂಬ ಚೆನ್ನಾಗಿತ್ತು, ಬಟ್ ಹೆವಿ ಕಾಸ್ಟ್ಲಿ ಇದೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಮತ್ತೆ ನೆಕ್ಸ್ಟ್ ಡೇ ಸನ್ರೈಸ್ ನೋಡೋಣ ಅಂತ ನಮ್ಮ ರೂಮಿಂದ ಮತ್ತೆ ಬಾಗ ಬೀಚ್ ಕಡೆ ನಾವು ನಡ್ಕೊಂಡು ಹೋದ್ವಿ. ಯಾಕಂದರೆ ನಮ್ಮದು ಹೇಳ್ದಂಗೆ ಜಸ್ಟ್ 600 ಮೀಟರ್ಸ್ ಇರೋದ್ರಿಂದ ನಾವು ಮತ್ತೆ ನಡ್ಕೊಂಡು ಹೋದ್ವಿ. ಎಸ್ಟರ್ಡೇ ನಾವು ಸನ್ಸೆಟ್ ನೋಡೋದಕ್ಕಾಗಲಿಲ್ಲ. ಸೊ ಅಟ್ಲೀಸ್ಟ್ ಸನ್ರೈಸ್ ನೋಡೋಣ ಬೀಚಲ್ಲಿ ಅಂತ ಅರ್ಲಿ ಮಾರ್ನಿಂಗ್ 6 ಆದ್ರೂ ಬೀಚಲ್ಲಿ ತುಂಬ ಜನ ಇದ್ದರು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮಾರ್ನಿಂಗ್ ಟೈಮು ಬೀಚು. ನಾವು ಅಲ್ಲೇ ಬೀಚಲ್ಲೆಲ್ಲ ಆಟ ಆಡಿ ಎಲ್ಲ ಎಂಜಾಯ್ ಮಾಡಿ ಮತ್ತೆ ರೂಮ್ಗೆ ಬಂದು ರೆಡಿಯಾಗಿ ಅಲ್ಲೇ ನಮ್ಮ ರೂಮ್ ಪಕ್ಕ ಇದ್ದ ಹೋಟೆಲಲ್ಲಿ ನಾವು ಟಿಫನ್ ಮಾಡ್ಕೊಂಡ್ವಿ. ಊಟ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ನಿಯರೆಸ್ಟ್ ಪ್ಲೇಸಸ್ ನೋಡೋಣ ಅಂತ ಹೋದ್ವಿ. ಕ್ಯಾಬು ತುಂಬ ಕಾಸ್ಟ್ಲಿ ಇದೆ ಅಲ್ಲಿ, ಬಟ್ ಬಸ್ಗೆಲ್ಲ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಅಲ್ಲೇ ನಿಯರೆಸ್ಟ್ ಪೋರ್ಟು ತುಂಬ ಇದ್ದಾವೆ. ಸೊ ನಾವು ಪೋರ್ಟ್ಗೆ ಹೋದ್ವಿ, ಅಗೋದಾ ಪೋರ್ಟ್ ಅಂತ. ಅಲ್ಲಿಂದ ಬೀಚ್ ವ್ಯೂ ತುಂಬ ಚೆನ್ನಾಗಿದೆ. ಅಲ್ಲೂ ತುಂಬ ಜನ ಇದ್ದರು. ಆ್ಯಂಡ್ ಅಲ್ಲೂ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿದೆ ಅಲ್ಲಿ ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲೇ ಒಂದು ಹೋಟೆಲ್ಗೆ ಬಂದು ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ನಮಗೆ ನೈಟ್ 11 ಟ್ರೈನ್ ಇತ್ತು, ಅದಕ್ಕೋಸ್ಕರ ಫೈನಲಿ ನಾವು ಯಶವಂತಪುರ ಟ್ರೈನ್ ಹತ್ತಿದ್ವಿ. ಸೊ ನಾವು ಲಾಸ್ಟ್ ಟೈಮಲ್ಲಿ ಬುಕ್ ಮಾಡಿದ್ರಿಂದ ನಮಗೆಲ್ಲ ಮೇಲೆ ಸೀಟ್ಸನ್ನೇ ಸಿಕ್ಕಿತ್ತು, ಬಟ್ ಸ್ಲೀಪಿಂಗ್ ಕೋಚನ್ನೇ ಬುಕ್ ಮಾಡಿದ್ವಿ. ಸೊ ಫೈನಲಿ 2 ಡೇಸ್ ಗೋವಾ ಟ್ರಿಪ್ ಮುಗಿಸ್ಕೊಂಡು ನಾವು ಯಶವಂತಪುರ್ಗೆ ರಿಟರ್ನ್ ಆಗ್ತಾಯಿದ್ದೀವಿ. ಗೋವಾ ಟ್ರಿಪ್ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.